ಎಲ್ರಿಗೂ ನಮಸ್ಕಾರ. ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ನೋಡ್ತಿರ್ತೀರ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಶೇರ್ ಮಾಡಿ. ಹೊಸಬ್ರು ಕಟ್ತಿರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ. ಅವ್ರಿಗೆ ಅನುಕೂಲ ಆಗೋದ್ರಿಂದ ಅವ್ರಿಗೂ ನಾಳೆ ದಿನ ದನ ಕಟ್ಟಬೇಕು ಅನ್ನೋ ಕ್ರೇಜ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ಕೇಳೋದಿಷ್ಟೇ, ತುಂಬ ಜನ ಅರ್ಧ ವೀಡಿಯೋ ನೋಡ್ತೀರಾ, ದಯವಿಟ್ಟು ಆ ಥರ ಮಾಡಬೇಡಿ. ಪೂರ್ತಿ ವೀಡಿಯೋ ನೋಡಿ. ಪೂರ್ತಿ ನಿಮಗೆ ಅದರಲ್ಲಿ ಎಲ್ಲ ಮಾಹಿತಿನೂ ಕೂಡ ನಾವು ಕೊಟ್ಟಿರ್ತೀನಿ. ಆದಷ್ಟು ನನ್ನ ಕೈಯಿಂದ ಏನಾಗುತ್ತೋ ನಿಮಗೆ ಒಳ್ಳೇದು ಮಾಡೋದಕ್ಕೆ ಅದನ್ನು ನಾನು ಮಾಡಿರ್ತೀನಿ. ದಯವಿಟ್ಟು ಹಾಗಾಗಿ ನೀವು ವಿಡಿಯೋ ನೋಡ್ತಿರ್ತೀರಾ, ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಅಂದರೆ, ತುಂಬ ಜನಕ್ಕೆ ಮುಟ್ಟುತ್ತೆ. ಇದು ತುಂಬ ಜನಕ್ಕೆ ಮುಟ್ಟಿದ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಮುಂದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅದನ್ನು ಹೇಳ್ತೀನಿ. ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆದಷ್ಟು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ಅದ್ರ ಬದಲು ಡೈರೆಕ್ಟ್ ಯೂಟ್ಯೂಬಲ್ಲೇ ನೋಡಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲೊಂದು ಜೊತೆ ದನಗಳು ವೀಡಿಯೋ ಮಾಡಿದ್ದೀವಿ, ಎತ್ತುಗಳು ನೋಡಿ. ಇಲ್ಲೊಂದು ಜೊತೆ ಎತ್ತುಗಳು ಕೊಂಬು ಹೇಗಿದ್ದೋ ಇವಾಗ ಹೇಗಾಗಿದ್ದಾವೆ ಅನ್ನೋದನ್ನು ನೋಡಿ. ಅವರು ಪಾಪ ಆ್ಯಕ್ಚುಲಿ ಗೆಡ್ಡೆ ಮುರಿಬೇಕಾಗಿತ್ತು, ಬೇಡ ಅಂತ ಹೇಳಿದ್ದಕ್ಕೆ ಹಾಗೆ ಬಿಟ್ಟಿದ್ದೀವಿ. ನೋಡ್ಕೊಬನ್ನಿ. ಹಾಂ, ಕಾಲಿಂದ ದೂರ ಇರಪ್ಪ ನೀನು. ಮರಿ ಕಾಲಿಂದ ದೂರ ಇರೋ. ಎತ್ಕೊಳ್ ಕಾಲು ಕಾಣ್ಲಿ ಕಣ. ಹಾಂ ಹೊಳಸ್ಬೇಕಾರೆ ಹಾಂ, ಹತ್ತಿಂದಪ್ಪ ಇನ್ನೂ ಹೋಗು ಹೋಗು. ಅಲ್ಲಿ ಮುಂದೆ ಬಂದು ನಿಲ್ಸಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈಗ ಆಲ್ರೆಡಿ ಇದ್ರದ್ದು ಫಸ್ಟ್ ವೀಡಿಯೋನ ನಾನು ಮಾಡಿದ್ದೀನಿ. ಎತ್ತುಗಳ ಕೊಂಬು ಹೆಂಗಿದ್ದೋ, ಎಷ್ಟು ದಿನಗಳ ಹಿಂದೆ ಕೊಂಬು ಮಾಡಿದ್ದು, ಯಾವ ಥರ ಇದ್ದೋ ಅಂತ. ಇವಾಗ ಕೊಂಬು ಆದಮೇಲೆ ವೀಡಿಯೋ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಅವಾಗ ಯಾವ ಥರ ಇದ್ದೋ ಇವಾಗ ಯಾವ ಥರ ಇದ್ದಾವೆ. ಯಾಕೆಂದರೆ ನಾವು ಬಂದಿರೋದು ಹತ್ತತ್ರ ಒಂದು 450-500 ಕಿಲೋಮೀಟ್ರು ದಾಟಿ ಬಂದಿದ್ದೀವಿ. ಅಟ್ಲೀಸ್ಟು ನಮ್ಮ ಕೈಲಾದದ್ದು ಈ ಬಲ್ಗೋಲ್ ಎತ್ತಿಗೆ ತುಂಬಾ ಆಚ್ಕೋಗಿತ್ತು. ಅದನ್ನು ಗೆಡ್ಡೆ ಹೊಡಿಬೇಕಾಗಿತ್ತು. ಅವರು ಇಲ್ಲ ಗೆಡ್ಡೆ ಹೊಡೆಯೋದು ಬೇಡ ಅಂದಕ್ಕೆ, ಸೊ ನಾನು ಅದಕ್ಕೆ ತಕ್ಕಂತೆಯೇ ಕೊಂಬು ಮಾಡ್ಕೊಂಡಿದ್ದೀನಿ. ಸರಿನಾ? ಓಕೆ, ಬನ್ನಿ ಅವ್ರನ್ನ ಹಾಗೆ ಮಾತಾಡ್ಸೋಣ, ಕೇಳೋಣ. ಓಕೆ ಅಣ್ಣ, ನಮಸ್ತೆ ಅಣ್ಣ. ಏನು ನಿಮ್ಮ ಹೆಸರು? ಏನು? ಈರಪ್ಪ. ಯಾವ ಊರು ಹೊರ್ತಾವು? ಬಾಡ, ಧಾರವಾಡದ ಹತ್ರ ಬಾಡ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಧಾರವಾಡದಿಂದ ನಿಮ್ಮೂರಿಗೆ? 10 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಈಗ ಸಾಕಿರೋ ಎತ್ತುಗಳು ಯಾವ ಜಾತಿ ಇದೆ ಎತ್ತುಗಳಿವು? ಹಳ್ಳಿಕಾರು. ಯಾಕೆ ನಿಮ್ಮಲ್ಲಿ ಇರ್ತಕ್ಕಂಥ ಇದನ್ನು ಯಾವುದದು ಜವಾರಿ ತಳಿನ ಬಿಟ್ಟು ಹಳ್ಳಿಕಾರಕ್ಕೆ ಬಂದಿದ್ದೀರಲ್ಲ, ಏನು ಕಾರಣ? ಶೋಕಿ. ನಿಮ್ಮ ಕೆಲಸ ಕಾರ್ಯಗಳಿಗೆಲ್ಲ ಇವು ಸೂಟ್ ಆಗ್ತವೆ. ಓಕೆ, ಏನಲ್ಲಾಗವ ಈಗ? ಈಗ 6 ಹುಟ್ಟವ? ಇಲ್ಲ ಇನ್ನೂ 4 ಅವ? 6 ಇದ್ದಾವೆ. ಎಲ್ಲ ಕೆಲಸ ಮಾಡ್ತೀರೋ? ಯಾವ ಜಾತ್ರೆ ಮಾಡ್ತೀರಾ ನೀವು ಈ ಎತ್ತುಗಳು ತಗೊಂಡು? ಹೊಲದಲ್ಲಿ ವ್ಯವಸಾಯ ಮಾಡ್ತೀರಾ? ಅಲ್ಲ, ಇದರಲ್ಲಿ ಎಡಗಡೆ ಇರೋ ಎತ್ತು ಕ್ವಾಲಿಟಿ ಎತ್ತು, ಚಪ್ಪರ ದಂಡೆಗಡೆ ಮೆರವಣಿಗೆ ಆಗಬೇಕಾದಂಥ ಎತ್ತು ಎಡಗೋಲು. ಆ ಎತ್ತನ್ನು ನೀವು ಮಡಿಕೊಂಡು ವ್ಯವಸಾಯ ಮಾಡ್ತೀನಿ ಅಂತಿದ್ದೀರಲ್ಲ, ಹೆಂಗೆ ಕತೆ? ಹಾಂ ಹಾಂ, ತುಂಬ ಚೆನ್ನಾಗಿ ಕೆಲಸಕ್ಕೆ ಹೋಗ್ತವೆ. ಓಕೆ, ಇವಾಗ ಯಾರಾದರೂ ಎತ್ತುಗಳು ಕೇಳಿದ್ರೆ ಕೊಡ್ತೀರಾ ನೀವು? ಯಾಕೆ? ಯಾಕೆ ಅಂತಂದರೆ ಹೆಚ್ಚಿಗೆ ಲಾಭ ಬಂದಾಗ ದನಗಳನ್ನು ಕೊಡ್ಬೋದಲ್ಲ, ಏನಕ್ಕೆ ಮಡಿಕೊಂತೀರಾ? ಬ್ಯಾಟ್ರಿ ಕೊಟ್ಟು ಈಗ ನಾವು ಹಗಲೆಲ್ಲ ಕೊಟ್ಟು ತೊಗೊಂಬಂದು ಮಾಡೋದಿಲ್ರಿ. ಹಾಂ, ಒಂದು ತೊಗೊಂಡು 8-10 ವರ್ಷ ಹೊಡ್ಕೊಂಡ ಕೊಡ್ತೇವೆ. 8 ವರ್ಷ ವ್ಯವಸಾಯ 8 ವರ್ಷ ವ್ಯವಸಾಯ ಮಾಡ್ಕೊಂಡು ಕೊಡ್ತೀರಾ? ಅದಕ್ಕೂ ಮುಂಚೆ ಕೊಡಲ್ಲ ನೀವು? ಏನು ಕಾರಣ? ಚಲೋ ಇರ್ತಾವಲ್ರಿ, ಜೋಪಾನ ಮಾಡಿರ್ತೇವೆ, ಚಲೋ ಇರ್ತಾವೆ. ಓಕೆ, ಹಂಗಾಗಿ ಕೊಡೋದಿಲ್ಲ. 8-10 ವರ್ಷ. ಈಗ ಎಷ್ಟು ವರ್ಷ ಆಯಿತು ತಂದು? 2 ವರ್ಷ ಆಗೈತೆ. ಇವಾಗ ಇನ್ನೂ ಒಂದು 8 ವರ್ಷ ಕೊಡೋದಿಲ್ಲ. ಎಷ್ಟೇ ದೊಡ್ಡದಾಗಲಿ, ಕೂಟ ಬಿಟ್ಬಿಡ್ಲಿ, ಅದು ಬೇರೆ ಇದು ಬೇರೆ ಆಗೋಲ್ಲಿ, ಬೆಳೀದಿರಲಿ, ಹಿಂಗೇನೆ. ಸಬಾಸ್, ಮೆಚ್ಚಬೇಕಾದದೆ ನಿಜಕ್ಕೂ. 8-10 ವರ್ಷ ನಿಮ್ಮ ಮನೆಗಳಲ್ಲಿ ವ್ಯವಸಾಯ ಮಾಡ್ತೀರಾ ಅಂದರೆ
ನಮ್ಮಲ್ಲಿರೋರು ನಿಮ್ಮ ಕಾಲು ಕೆಳಗಡೆ ಬಂದು ನುಗ್ಗಬೇಕು. ಇವತ್ತು ತಗೋಬತ್ತಾರೆ, ನಾಳೆ ಕಗ್ಗ ಮುಗ್ದರ ಚೇಂಜ್ ಮಾಡ್ತಾರೆ, ಕೊಮ್ಮ ಆಡಿಸ್ತಾರೆ, ನಾಡ್ದು ಆಲ್ರೆಡಿ ಮಾರ್ಬಿಟ್ಟಿರ್ತಾರೆ. ಹಂಗೆ ಮಾಡೋದನ್ನ ಇಲ್ರಿ ಇವ್ರು ಒಬ್ರು ಮಾಡಿಲ್ಲ ಒಟ್ಟು ನಾವು ನೋಡ್ಲಕ್ಕಾಗಿನೂ ಈಗ ಮಣ್ಣು ಕೊಟ್ರೆ ಅವು ಆನೆಗಿದ್ದೀವ್ರಿ ಎತ್ತ ಅವನು ನೋಡಿದ್ರಿ ಏನಂತಿದ್ರಿ ಅಂದ್ರೆ ಹಂಗಿದ್ವು ಆ ಥರ ಒಟ್ಟು 4 ಎತ್ತು ಕಾಯ್ಮ 4 ಹಂಗಮ್ದಾಗೂ 4 ಎತ್ತು ಈಗ ಮಣ್ಣು ಕೊಟ್ಟಾರ ಈಗ ಅವನು. 2 ಜೊತೆ ದನ ಮೇಂಟೈನ್ ಮಾಡ್ಬೋದಾ? ಮಾಡ್ತೇವೆ. 2 ಜೊತೆ ಮೇಂಟೈನ್ ಮಾಡ್ತೀವಿ. 2 ಜೊತೆ ಮೇಂಟೈನ್ ಮಾಡ್ತೀರಾ? 2 ಜೊತೆ ಎತ್ತುಗಳನ್ನು ಮೇಂಟೈನ್ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಎಲ್ಲ ಮಾಡ್ತೀರಾ. ಯಾರಾದರೂ ಬೇಕೇ ಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಬೇಕೇ ಬೇಕಂದ್ರೆ ಈಗ ಹೆಂಗೆ ಕೊಡೋಕ್ಕಾಗ್ತದೆ ಸರ್, ಕೊಡೋಕ್ಕಾಗೋದ್ರಿ. ಮುಂದೆ ಇನ್ನೂ 7-8 ವರ್ಷ ಬಿಟ್ಟಾರೆ ನೋಡಿ ಕೊಡೋದು. 7-8 ವರ್ಷ. ನಿಮ್ಮ ಮೊಬೈಲ್ ನಂಬರು? ನಮ್ಮ ತಮ್ಮರ ತಲೆ ನಮ್ಮ ಬಾಯ್ಪಟ್ಟಿಲ್ಲ ರೀ. ಅಣ್ಣ ನಿಮ್ಮ ಮೊಬೈಲ್ ನಂಬರು? 9591 68 986. 986. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವರ ಎತ್ತುಗಳು. ಅಣ್ಣ ಬನ್ನಿ ಹಂಗೇನೆ ಇನ್ನೊಂದು 4 ಕ್ವಶನ್ ಕೇಳಬೇಕು. ಬನ್ನಿ ನಿಮ್ಮ ಮಗನ ಪಕ್ಕಕ್ಕೆ ಬನ್ನಿ. ಈಗ ಹಳ್ಳಿಕಾರ ದನಗಳನ್ನು ನೀವು ಸಾಕೊಂಡಿದ್ದೀರಾ ಅಲ್ವಾ? ಎಷ್ಟು ವರ್ಷದಿಂದ ಈ ದನಗಳನ್ನ ನೀವು ಸಾಕ್ತಾ ಇರೋದು? ಸುಮಾರು 15-20 ವರ್ಷದಿಂದ ಸಾಕ್ತಾ ಇದ್ದೀವಿ ಈ ನಮ್ಮ ಹಳ್ಳಿಕಾರ ದನಗಳನ್ನು. ಅಂದರೆ ಅವಾಗೆಲ್ಲ ನಾಟಿ ದನ ಅಂತಿದ್ರು, ಇವಾಗ ಇತ್ತೀಚೆಗೆ ಹಳ್ಳಿಕಾರನ ಬಂದಿದ್ದಾರೆ. ಅಣ್ಣ ನಿಮ್ಮ ಇಲ್ಲಿನ ವಾತಾವರಣಕ್ಕೆ ನಮ್ಮ ಅಲ್ಲಿಂದ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಆ ಕಡೆಯಿಂದ ನೀವು ತರ್ತೀರಾ. ಅಷ್ಟು ದೂರದ ಕ್ವಾಲಿಟಿ ದನಗಳು ಇಲ್ಲಿಗೆ ನಿಮಗೆ ಈ ಮೇವಿಗೆ ಎಲ್ಲ ಸೂಟೇಬಲ್ ಆಗುತ್ತಾ? ಸೂಟೇಬಲ್ ಆಗ್ತದೆ ರೀ, ಏನು ತೊಂದರೆ ಇಲ್ಲ. ನಮ್ಮ ಮೇವಿಗೆ ಅದು ಸೂಟೇಬಲ್ ಆಗ್ತದೆ. ಓಕೆ. ನಿಮ್ಮ ಜವಾರಿ ತಳಿ ಚೆನ್ನಾಗಿ ವ್ಯವಸಾಯಕ್ಕೆ ಬರ್ತಾವ? ಇವು ಜಾಸ್ತಿ ವ್ಯವಸಾಯಕ್ಕೆ ಚೆನ್ನಾಗಿ ಬರ್ತಾವ? ಮೊದಲ ಜವಾರಿ ತಳಿ ಇತ್ತು, ಇವಾಗ ನಮ್ಮಲ್ಲಿ ಜವಾರಿ ತಳಿ ಇಲ್ಲ. ಓಕೆ. ಇವಾಗ ಚೆನ್ನಾಗಿ ಆಗೋರಿ ಹಂಗೆ ಹಳ್ಳಿ ಕಾರ್ದನ ಭಾಳ ತಾಳ್ಕಿ ಬರ್ತಾವೆ. ನಮ್ಮ ನಾಡಿಗೆ ಹೊಂದ್ಕೊಂತಾವ. ನಮ್ಮ ಮಣ್ಣಿನ ಗುಣ ನಮ್ಮ ಮೇವಿನ ಗುಣಕ್ಕೂ ಹೊಂದ್ಕೊಂತಾವ. ಹಂಗಾಗಿ ಹಳ್ಳಿ ಕಾರ್ದನ ಸಾಕು. ಹಳ್ಳಿ ಕರ್ದನ ಸಾಕ್ತಾ ಇದ್ದೀರಾ. ಓಕೆ. ಈಗ ಇವಕ್ಕೆ ಕೂಟ ಬಿಚ್ಚಿ ಬೇರೆ ಕೂಟ ಮಾಡ್ಬೋದಲ್ಲ? ಇಲ್ಲ, ನಮ್ಮ ಈಗ ಜೋಡಿ ಚಲೋ ಅದಾವಲ್ರಿ, ಅದಕ್ಕಾಗಿ ಹಂಗಾಗಿ ಓ, ನಿಮ್ಗಿದೆ ಜೋಡಿ ಚಂದ ನೋಡ್ರಿ ಸ್ನೇಹಿತರೆ. ಇಲ್ಲ, 2 ಹಂಗೆ ಚೆನ್ನಾಗಿದೆ. ಹಂಗಾಗಿ ಈಗ ಓಕೆ, ಅಲ್ಲಿಂದ ಕರೆಸಿ ನನ್ನನ್ನು ಕೋಡ್ ಮಾಡಿಸಿದ್ರಿ, ಏನು ಅನ್ನಿಸ್ತು? ಎಷ್ಟು ದಿನ ಕಾಯ್ದ್ರಿ? ಭಾಳ ಖುಷಿ ಅನಿಸ್ತು. ನಾವು ಸುಮಾರು 1 ವರ್ಷ ಇಲ್ಲೇ ನಿಮಗೆ ಪುರ್ಸೊತ್ ಆಗಿರ್ಲಿಲ್ಲ, ಅದಕ್ಕಾಗಿ ಮತ್ತೇನೋ ಬಂದ್ರಿ, ನಮ್ಗೆ ಭಾಳ ಖುಷಿ ಅನಿಸ್ತು. ತುಂಬ ಖುಷಿ ಆಯಿತು. ಅದೇ ರೀತಿ ಖುಷಿ ಪಡಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಇಲ್ಲಿನ ರೈತರಿಗೆ ದನ ಕರುಗಳು ಬೇಕು ಅಂದರೆ ನನಗೆ ಫೋನ್ ಮಾಡಿ, ಬನ್ನಿ, ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ಮಾಡ್ತೀನಿ. ಅವಶ್ಯವಾಗಿ ಬರ್ತೀವಿ. ಈಗ ಖುಷಿ ಅನಿಸ್ತು, ನೀವು ಅಲ್ಲೆಲ್ಲ ಅಷ್ಟು ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಬರ್ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಬರ್ತೀವಿ. ಬನ್ನಿ, ನಿಮ್ಗೆ ಯಾವಾಗ ಬೇಕೋ ಆವಾಗ, ನಿಮ್ಗೆ ಯಾವ ದನಗಳು ಬೇಕು, ಚಿಕ್ಕರುಗಳು ಬೇಕಾ, ದೊಡ್ಡ ಎತ್ತುಗಳು ಬೇಕಾ, ನಾನು ಕೊಡಿಸ್ತೀನಿ. ತೊಗೊಬಂದು ಸಾಕಿ ಕೊಡಬೇಕು ಅಂದಾಗ ಬೇಕಾ ನನಗೆ ಹೇಳ್ರಿ, ಯಾರಾದರೂ ರೈತರಿಗೆ ದನ ಕೊಡೋಣ. ಅಣ್ಣ 10 ವರ್ಷ ನೀವು ಈಗ ನಿಮ್ಮ ಮನೇಲಿ ದನ ಇಟ್ಕೊಳ್ತಿರಲ್ಲ, ನಿಮಗೆ ದೊಡ್ಡದಾಗ್ತಾ ಆಗ್ತಾ 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 ಇದು ಹೆವಿ ಆಯಿತು ಅಂತ ಅನ್ಸಲ್ವಾ? ಇಲ್ಲ, ಇನ್ನೂ ಖುಷಿ ಅನಿಸ್ತೈತ್ರಿ ಅವು ಹೆಂಗೆ ಬೆಳಿತಾವ ಆ ಥರ. ಅವು ಹೆಚ್ಚು ಕುಂದ್ರು ಊಟನು ಹೊಡ್ಕೊತಾರ್ರಿ ಅವ್ರು. ಇನ್ನು ನಮಗೆ ಪುರೋಟ ಆಗೋದಿಲ್ಲ ಅನ್ನುವಂಥ ಲೆಕ್ಕಕ್ಕೆ ಬಂದಾಗ ಅವಾಗ ಕೊಡ್ತೀರಾ? ಯಾಕೆ ಅಡ್ಡಾಡಕ್ಕೆ ವಜ್ಜಾಗಿಬಿಡ್ತಾವ ದನ ಇವ್ರ ಕೈಯಾಗ ಮೇದ ಹಿಂಗಾಗಿದ್ದು ಎತ್ಕೊಳ್ಳಿ ಕೊಡ್ಬೇಕಾರ ಮೊದಲಾಗೋದು ನಡೆಯೋದಿಲ್ಲ ಆ ಥರ. ಹಂಗೆ. ಅಣ್ಣ ಇವಾಗ ಇಲ್ಲೆಲ್ಲ ನಿಮ್ಮೂರಲ್ಲಿ ಎಷ್ಟು ಜೊತೆ ಈ ಹಳ್ಳಿಕಾರ ಎತ್ಗಳು ಕಟ್ಕೊಂಡಿದ್ದೀರಾ? ಇಲ್ರಿ, ಇಲ್ಲಿ ಹಳ್ಳಿಕಾರ ಅದಾವ್ರಿ 4 ಜೊತೆ. ಶೋಕಿ ಮೊದಲನೇ ಕಮ್ತಾ ಈಗ ವ್ಯವಸಾಯ ಕಡಿಮೆ ಆಗ್ತದೆ, ಕೃಷಿ ಕೆಲಸ ಯಾರು ಮನಸ್ಸು ಮಾಡ್ತಾ ಇಲ್ಲ. ಓಕೆ. ಲಾಭದಾಯಕ ಅಲ್ಲ ಅಂತೇಳಿ, ಆದರೂ ನಾವು ಇರಲಿ ಅಂತೇಳಿ ನಾವು 4 ಎತ್ತಿನ ಕಟ್ತೀವಿ. ನನಗನ್ಸಿದ ಮಟ್ಟಿಗೆ ಧಾರವಾಡದಿಂದ ಹಳ್ಯಾಳವರೆಗೆ 4 ಎತ್ತಂದ್ರೆ ನಮ್ಮ ಕೃಷಿ ಕೆಲಸದಲ್ಲಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಓ, ಆ ಥರ. ಅಂದರೆ ಈಗ ನಾವು ಈಗ ಹೋಗೋದ್ರಲ್ಲಿ ಇವಾಗ ಮನ್ಸೂರ್ಗೆ ಹೋಗ್ತೀವಿ, ಅಲ್ಲಿ ಇತ್ತೀಚೆಗೆ ತುಂಬ ಜನ ಹಳ್ಳಿಕಾರ ತಂದು ಕಟ್ತಿದ್ದಾರೆ. ನನಗೆ ಹೇಳಬೇಕು ಅಂದರೆ ಎಲ್ಲಿ ನಮ್ಮ ವಸಂತಗೌಡ ಒಳಗಡೆ ಇರಬೇಕು, ಎಲ್ಲೆಲ್ಲೋ. ನನ್ನ ಯೂಟ್ಯೂಬ್ ಓಪನ್ ಆದಾಗ ಮೊದಲು ಯೂಟ್ಯೂಬ್ ಓಪನ್ ಆದ ನೆಕ್ಸ್ಟ್ ಡೇ ಬಂದಂಥ ವ್ಯಕ್ತಿ ಅವನು ವಸಂತಗೌಡ ಮತ್ತು ಬಸವರಾಜಣ್ಣ. ಅವರಿಬ್ಬರು ಬಂದು ನನ್ನ ಹತ್ರ ಕರುಗಳು ತೆಗೆಸ್ಕೊಬಂದರು. ಇವತ್ತು ಲೆಕ್ಕವಾಗಿ ನಿಮ್ಮವಲ್ಲ, ಅವರವು ಕೊಮ್ಮಾಡಬೇಕಾಗಿತ್ತು, ಅದು ಮಿಸ್ ಆಗಿ ನಿಮಗೆ ಬಂದು ಹಂಗೆ ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಯಾರಾದರೂ ಬಂದರೆ ಅಣ್ಣ ಒಂದು ದೊಡ್ಡ ಬೆಲೆಗೆ ಬಂದು ಇಲ್ಲ ನಮಗೆ ಬೇಕು ಅಂದರೆ ಕೊಡ್ರಿ. ನಿಮ್ಗೆ ಇನ್ನೂ 1 ಅಲ್ಲ 10 ಜೊತೆ ಬೇಕಾದರೂ ನಾನು ಕೊಡಿಸ್ತೀನಿ. ಡೆಫಿನೆಟ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದನ್ನೇ ಕೊಡ್ತೀನಿ. ಆದಷ್ಟು ಎಡ್ಗಳಿಗೆ ಯಾವ ಥರ ಸಿಕ್ಕಿದ್ರೆ ಒಂದು ಎತ್ತನ್ನ ಮಡಗಿ ಅದಕ್ಕೆ ಊಟ ಮಾಡಿ ಒಂದಿನ ದೊಡ್ಡ ಲೆವೆಲಲ್ಲಿ ಚಪ್ಪರದಂಡೆ ಮೆರೆಸಿ ಅಷ್ಟಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಅಣ್ಣ, ಇವಾಗ ನಿಮಗೆ ಈ ನಮ್ಮ ರಾಮನಗರ ಬಿಡದಿ ಅಕ್ವೈರ್ ಆಗ್ತಾ ಇರೋದು ವಿಚಾರ ಗೊತ್ತಿದೆಯಲ್ವಾ? ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀರಾ, ಗೊತ್ತಾಯ್ತಾ? ಇವಾಗ ಅಷ್ಟು ಕೃಷಿ ಫಲವತ್ತಾದ ಭೂಮಿಯನ್ನು
ಕಿತ್ಕೊಂಡು ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಹೊರಟವ್ರೆ. ಸೊ ಇಲ್ಲಿ ನಿಮ್ಮ ಕಡೆ ಅದೇ ಜಾಗವನ್ನು ಗ್ರೇಟರ್ ಬೆಂಗಳೂರು ಥರ ಮಾಡಿ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳನ್ನ ತಂದರೆ ನಿಮ್ಮಲ್ಲಿ ಜನಕ್ಕೆ ಕೆಲಸ ಕೊಡ್ಬೋದಲ್ವಾ? ಕೆಲಸ ಬೇಡ್ರಿ, ಕೃಷಿ ಭೂಮಿ ಐತೆ ಅಂದ್ರೆ ದೊಡ್ಡದು. ಯಾಕೆ ಪಾಪ ನಿಮ್ಮ ಭೂಮಿ ಕಿತ್ಕೊಂಡು ನಿಮ್ಮ ಕೆಲಸ ಕೊಡ್ತೀವಿ, ಎಷ್ಟು ದಿನದ ಕೆಲಸ. ಹಾಗೆ ನಮ್ಮ ಹತ್ರನೂ ಅದೇ ಅಷ್ಟೇ ಕೃಷಿ ಭೂಮಿ ಇದ್ರೆ ಒಳ್ಳೇದು. ಕೃಷಿ ಭೂಮಿ ಇರ್ತಾರೆ ಎಲ್ಲರೂ ಅದು ಬದುಕ್ಬೋದಲ್ರಿ. ಒಬ್ಬರು ಕೆಲಸ ಕೊಡ್ಬೋದು ಅವ್ರು. ನಮ್ಮ ಕೃಷಿ ಭೂಮಿ ತಗೊಂಡು ಒಬ್ಬರು ಕೆಲಸ ಕೊಡ್ಬೋದು, ಎಲ್ಲರೂ ಬುದ್ಧಿ ಕೊಡೋಕ್ಕಾಗಲಿಕ್ಕಿಲ್ಲ. ಅದಕ್ಕಾಗಿ ಪಾಪ ನಿಮಗೆ ಕಿತ್ಕೊಂಡಿದ್ರು ನಮಗೆ ಕಿತ್ಕೊಂಡ್ರಿ ನಾವು, ನಮಗೇನು ಖುಷಿ ಅಲ್ಲ. ಆ ಥರ ನಿಮ್ಮ ಬಿಡದಿ ಹತ್ರ ಏನು ಭೂಮಿ ತೊಗೊಳತ್ತಾರಲ್ಲ, ಅದು ನಿಮ್ಮ ನೋವು ನಮ್ಮ ನೋವು ಅಂತ ಅಂದ್ಕೊಂಡಿವಿ ನಾವು. ಅದೇ ನಮಗೆ ಬಿಡಬೇಕಂತಿಲ್ಲ. ಆ ಥರ ನಾವು ನಿಮಗೆ ಸಹಕಾರ ಕೊಡ್ತೀವಿ, ಬೇಕಂದ್ರೆ ಯಾವತ್ತು ರೈತ ಸಂಘಟನೆಗಳಿಂದ ಬಂದಬೇಕಾದ್ರೆ. ಆ ಥರ ನೋಡಿ ಸ್ನೇಹಿತರೆ, ಇದು ಕಣ್ರಿ ರೈತರಿಗತ್ತು ಅಂದರೆ. ರೈತ ಯಾವತ್ತೂ ಅನ್ನ ಹಾಕೋನೇ ಹೊರ್ತು ಅನ್ನ ಕಿತ್ಕೊಳ್ಳೋನಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕಿದೆ ಸಾಕ್ಷಿ. ನೋಡಿ ಹೇಳ್ತಾರೆ ಉತ್ತರ ಕರ್ನಾಟಕ ಮಂದಿ ಆ ಕಡೆ ಅವ್ರಿಗೆ ಅಷ್ಟು ಬುದ್ಧಿ ಇಲ್ಲ, ಸ್ವಲ್ಪ ದಡ್ಡ ಜನ, ಅವ್ರನ್ನ ಪಿಕಪ್ ಮಾಡಬೇಕು ಅಂತ ಪುಂಗಿ ಉತ್ತಾರೆ ರಾಜಕಾರಣಿಗಳು. ಇಂಥದ್ದೊಂದು ಮಾತಿಗೆ ಮಂದಿ ಇವ್ರ ಕಾಲು ಕೆಳಗಡೆ ನುಗ್ಗಬೇಕು. ಸತ್ಯವಾಗ್ಲೂ ನಾನು ಹೇಳ್ತೀನಿ, ಯಾವನ್ ಏನಾರ ಅಂದ್ಕೊಳ್ಳಿ, ಸತ್ಯವಾಗ್ಲೂ ಈ ಥರ ಜನಗಳು ತಿಳ್ಕೊಂಡು ಅವರ ಕಷ್ಟ ನನ್ನ ಕಷ್ಟ ಅಂತೇಳಿ ಸ್ಪಂದಿಸ್ತೀವಿ ಅಂತ ಹೇಳ್ತಾರಲ್ಲ, ಅದು ಎಲ್ರಿಗೂ ಬರೋಲ್ಲ, ನಮ್ಮ ರೈತರಿಗೆ ಮಾತ್ರ ಬರೋದು. ತುಂಬ ಒಂದು ಖುಷಿ ಆಗ್ತಿದೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಯಾರಾದರೂ ಕೇಳಿದ್ರೆ ದೊಡ್ಡ ಲೆವೆಲಲ್ಲಿ ದನ ಕೊಡಿ. ಯಾಕೆಂದ್ರೆ ನೀವು ಇಲ್ಲಿ ಯಾವ ಜಾತ್ರೆ ಮಾಡ್ತೀರಾ? ಇಲ್ಲ, ನಿಮ್ಮ ಕಡೆ ನಮ್ಮ ಕಡೆ ಜಾತ್ರೆ ಇಲ್ಲ ರೀ. ನೀವು ಹಾಗಾದರೆ ದನ ತರಬೇಕು ಅಂದರೆ ನಮ್ಮ ಯಾವ ಜಾತ್ರೆಗಳಿಗೆ ಬರ್ತೀರಾ? ನಾವಿಲ್ಲ ಲಾಸ್ಟ್ ಹಾವೇರಿ ಬಂದಿದ್ವಿ, ಇವಾಗ ಗೊತ್ತಾಯ್ತು ನಿಮ್ಮ ಕಡೆ ಬರ್ಬೇಕಂತ. ನಿಮ್ಮ ಕಡೆ ದನ ನಾವು, ಬಟ್ ನಾವು ಹಾವೇರಿ ಪೇಟೆಯಲ್ಲಿ ತರ್ತಿದ್ವಿ. ಆಗಿಲ್ಲ, ಡೈರೆಕ್ಟ್ ನಿಮ್ಮ ಹತ್ರ ಬಂದು ಅಲ್ಲಿಂದ ತರ್ತೀವಿ ಅಂತ ತೊಂದರೆ. ಚಿಕ್ಕರುಗಳು ತಗೊಂಬಂದು ಅದನ್ನೇ ದೊಡ್ಡದು ಮಾಡ್ಕೊಂಡ್ರೆ ಆಯಿತು. ಯಾಕೆಂದ್ರೆ ಎಲ್ಲರೂ ಬರ್ತಾರಲ್ಲ, ನಿಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ಅಲ್ಲೇ ಬರ್ತಾರೆ. ಈಗ ನಿಮ್ಮದೆಲ್ಲ ಭಾಳ ತೀರಾ ಪರಿಚಯ ಆಯ್ತು, ಫೋನಲ್ಲಿ ಮಾತಾಡ್ತಿದ್ವಿ, ಭೇಟಿಯಾಗಿರಿ. ಹಾಗೆ ಇನ್ನೊಂದು ಬಂದರೆ ನಿಮ್ಮ ಹತ್ರ ಬಂದು ಅಲ್ಲಿಂದ ಒಂದು ಜೋಡಿ ಒಂದು 2 ಜೋಡಿ ತೊಗೊಂಬರ್ತಾರೆ. ಇಲ್ಲ, ಒಂದು ಸೀಮೆಸ ಕೂಡ ನಮ್ಮ ಬಸವರಾಜಣ್ಣನ ಫ್ರೆಂಡ್ಗೆ ಹಾಕಿ ಕಳಿಸಿದ್ದು. ತುಂಬ ಒಂದು ಖುಷಿಪಟ್ಟರು. ಅಣ್ಣ ಒಂದು 9-10 ಲೀಟ್ರ್ ಹಾಲು ಬರ್ತದೆ, ಏನು ತೊಂದರೆ ಏನಿಲ್ಲ, ಚೆನ್ನಾಗಿ ಕರೆಸ್ಕೋತದೆ ಅಂತ. ತುಂಬ ಖುಷಿ ಆಯಿತು. ಓಕೆ, ನೋಡಿ ನಮಗೆ ಮಳೆ ಇಲ್ಲ, ನಿಮಗೆ ದಿನದ 24 ಗಂಟೆನೂ ಮಳೆ ಹೋಯ್ತದೆ. ಒಂದು ವಾರದಿಂದ ಖುಷಿ ಪಡ್ತಾಯಿದ್ದೀರಾ. ಒಂಚೂರು ಜಿಡಿ ಇರುತ್ತೆ. ಇವಾಗೆಲ್ಲೋ ಸದ್ಯ ಗ್ಯಾಪ್ ಕೊಟ್ಟಿರೋದು ಪುಣ್ಯ. ಶೆಡ್ ಅಂಡೆಗಡೆ ಕೊಂಬಾಡಿದ್ದೀವಿ. ಓಕೆ, ಬಿಡ್ರೋಣ ಹಂಗೆ.